ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಆರ್ಥಿಕ ಇಲಾಖೆ ಒಂದಷ್ಟು ವೇತನವನ್ನು ಪರಿಷ್ಕರಣೆ ಮಾಡಿ ಒಂದಷ್ಟು ಆದೇಶಗಳನ್ನು ಇವತ್ತು ಆದೇಶ ಹೊರಡಿಸಿದೆ. ಇವತ್ತು ಆರ್ಥಿಕ ಇಲಾಖೆ ಬೆಂಗಳೂರು ದಿನಾಂಕ 17 ಆಗಸ್ಟ್ ಇವತ್ತು ಒಂದು 7ನೇ ವೇತನದ ಪರಿಷ್ಕರಣೆಗಳ ಬಗ್ಗೆ ಒಂದು ಆದೇಶ ಬಂದಿದೆ. ಆ ಆದೇಶದಲ್ಲಿ ಏನೇನಿದೆ ಒಂದು 2 ನಿಮಿಷ ಬ್ರೀಫ್ ನೋಡ್ಕೊಂಡು ಬಂದ್ಬಿಡೋಣ. ಈ ಆದೇಶದಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅಧಿನಿಯಮ 1978ರ ಅಧಿನಿಯಮ ಪ್ರಕರಣ ಓದಿಕೊಂಡ ಸದರಿ ಪ್ರಕರಣಗಳ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಈ ಮೂಲಕ ಮುಂದಿನ ನಿಯಮಗಳನ್ನು ರಚಿಸಿದೆ. ಅಂದರೆ ಏನು ನಿಯಮ ಇದು? ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮಗಳು 2024 ನಿಯಮಗಳು. ಪರಿಷ್ಕೃತ ನಿಯಮಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನು ಪರಿಷ್ಕರಣೆ ಮಾಡಿದ್ದಾರೆ ನೋಡ್ಕೊಂಬರೋಣ. ಅವು ಜುಲೈ 2022 1ನೇ ದಿನಾಂಕದಿಂದ ಜಾರಿಗೆ ಬಂದಿರುವುದಾಗಿ ಭಾವಿಸತಕ್ಕದ್ದು. ಅಂದರೆ ನಮಗೆ 1/7/22ರಿಂದ ಎಫೆಕ್ಟ್ ಆಗಂಗೆ ನಮ್ಗೆ 7ನೇ ವೇತನ ಆಯೋಗದ ಬಗ್ಗೆ ಒಂದು ಆದೇಶ ಬಂದಿತ್ತು. ಅಂದರೆ ಇದು ಕೂಡ 1/7/22ರಿಂದ ಜಾರಿಗೆ ಬಂದಿರುವುದಾಗಿ ಭಾವಿಸಬೇಕು ಅಂತ ತಿಳಿಸಿದ್ದಾರೆ. ಅನ್ವಯ ಈ ನಿಯಮಗಳ ಅಡಿಯಲ್ಲಿ ಅನ್ಯಥಾ ಉಪಬಂಧಿಸದ ಹೊರತು ಈ ನಿಯಮಗಳು ಸರ್ಕಾರಿ ಸೇವೆಗಳಿಗೆ ಮತ್ತು ಕರ್ನಾಟಕ ರಾಜ್ಯದ ವ್ಯವಹಾರಗಳ ಸಂಬಂಧದಲ್ಲಿನ ಹುದ್ದೆಗಳಿಗೆ ನೇಮಕಗೊಂಡ ವ್ಯಕ್ತಿಗಳಿಗೆ ಅನ್ವಯಿಸತಕ್ಕದ್ದು. ಓಕೆ, ಈ ನಿಯಮಗಳು ಕೆಳಗಿನವರಿಗೆ ಅನ್ವಯಿಸತಕ್ಕದ್ದಲ್ಲ. ಅಂದ್ರೆ ಈ ಕೆಳಗಳವರಿಗೆ ಅನ್ವಯಿಸಲ್ಲ ಅಂತ. ಸೊ ಯಾರ್ಯಾರು ಸರ್ಕಾರಿ ಸೇವೆಯಲ್ಲಿದ್ದಾರೆ ಅವ್ರಿಗೆ ಅನ್ವಯಿಸುತ್ತೆ, ಅದರಲ್ಲಿ ಯಾರ್ಯಾರಿಗೆ ಅನ್ವಯಿಸಲ್ಲ ಅನ್ನೋದು. ಓಕೆ, ಸರ್ಕಾರವು ಹೊರಡಿಸಿದ ಆದೇಶದ ಮೂಲಕ ಅನ್ಯಥಾ ಉಪಬಂಧಿಸದ ಹೊರತು ಸರ್ಕಾರಿ ಸೇವೆಗಳ ನಿಯತ ಸಿಬ್ಬಂದಿ ವರ್ಗದಲ್ಲಿನ ಯಾವುದೇ ಹುದ್ದೆಯ ಮೇಲೆ ಧಾರಣಾಧಿಕಾರ ಹೊಂದಿಲ್ಲದ ಕಾಮಗಾರಿ ಹಣದಿಂದ ಸಂಬಳ ಪಡೆಯುವ ಸಿಬ್ಬಂದಿ ವರ್ಗಕ್ಕೆ ಸೇರಿದ ವ್ಯಕ್ತಿಗಳಿಗೆ ಇದು ಅನ್ವಯಿಸುವುದಿಲ್ಲ. ಉದಾಹರಣೆ, ಒಂದು ಕಾಮಗಾರಿ ಹಣದಿಂದ ಸಂಬಳ ಪಡೆಯುವ ಸಿಬ್ಬಂದಿ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಈಗ ಒಂದು ರೋಡ್ ಮಾಡ್ತಿರ್ತಾರೆ, ಆ ರೋಡಿಗೆ ಒಂದಿಷ್ಟು ಅಂತ ಅಮೌಂಟ್ ಸ್ಯಾಂಕ್ಷನ್ ಆಗಿರುತ್ತೆ ಅನ್ಕೋಣ. ಅಲ್ಲಿ ಒಂದಿಷ್ಟು ಸಂಬಳ ತಗೊತಾರೆ, ಡೈಲಿ ವೇಜಸ್ಸು ಅಥವಾ ಆ ಥರ. ಕಾಮಗಾರಿ ಹಣದಿಂದ ಸಂಬಳ ಪಡೆಯುವ ಸಿಬ್ಬಂದಿ ವರ್ಗಕ್ಕೆ ಸೇರಿದ ವ್ಯಕ್ತಿಗಳಿಗೆ ಇದು ಅನ್ವಯಿಸುವುದಿಲ್ಲ ಈ ನಿಯಮ ಅನ್ನೋದು ಪಾಯಿಂಟ್ ನಂಬರ್ 1. ಇಲ್ಲಿ ಸರ್ಕಾರವು ಹೊರಡಿಸಿದ ಆದೇಶದ ಮೂಲಕ ಅನ್ಯಥಾ ಉಪಬಂಧಿಸಿದ ಹೊರತು ಸಾದಿಲ್ವಾರು ನಿಧಿಗಳಿಂದ ಸಂಬಳ ನೀಡಲಾಗುವ ವ್ಯಕ್ತಿಗಳಿಗೆ ಏನಾಗುತ್ತೆ, ಒಂದು ಕಚೇರಿಯನ್ನು ಮೇಂಟೈನ್ ಮಾಡೋಕ್ಕೆ ಒಂದಿಷ್ಟು ಸಾದಿಲ್ವಾರು ಅಂತ ಕೊಟ್ಟಿರ್ತಾರೆ. ಅಲ್ಲಿ ನೀವು ಒಂದು 3,000ಕ್ಕೋ 5,000ಕ್ಕೋ ಯಾರಿಗೋ ಒಬ್ಬರಿಗೆ ಒಂದು ತಿಂಗಳಿಗೇನೋ ಅಲ್ಲಿ ವ್ಯವಸ್ಥೆ ಮಾಡಿರ್ತೀರ. ಆಲ್ಟರ್ನೇಟ್ ಒಂದು ಹಾಸ್ಪಿಟ್ಲಲ್ಲಿ ಇರ್ಬೋದು, ಎಮರ್ಜೆನ್ಸಿ ಏನೋ ಒಂದು ತೊಗೊಂಡಿರ್ತೀರ. ಆ ಸಾದಿಲ್ವಾರು ನಿಧಿಯಿಂದ ಸಂಬಳ ನೀಡತಕ್ಕಂಥ ವ್ಯಕ್ತಿಗಳಿಗೆ ಅನ್ವಯ ಆಗಲ್ಲ. ಓಕೆ, ಗಂಟೆ, ದಿನ, ವಾರ ಅಥವಾ ಮಾಸಿಕ ದರಗಳ ಆಧಾರದ ಮೇಲೆ ಮಜೂರಿಗಳನ್ನು ನೀಡಲಾಗುವ ವ್ಯಕ್ತಿಗಳಿಗೆ ಇದು ಅನ್ವಯಿಸೋದಿಲ್ಲ. ಪೂರ್ಣಕಾಲಿಕ ಉದ್ಯೋಗದಲ್ಲಿರದ ವ್ಯಕ್ತಿಗಳಿಗೆ ಇದು ಅನ್ವಯಿಸೋದಿಲ್ಲ. ಚಿಲ್ಲರೆ ಕೆಲಸದ ದರದ ಆಧಾರದ ಮೇಲೆ ಮಜೂರಿ ನೀಡಲಾಗುವ ವ್ಯಕ್ತಿಗಳಿಗೆ, ಕರಾರಿನಲ್ಲಿ ಅನ್ಯಥಾ ಉಪಬಂಧಿಸಲಾದ ಹೊರತು ಕರಾರು ಆಧಾರದ ಮೇಲೆ ನೇಮಕಗೊಂಡ ವ್ಯಕ್ತಿಗಳಿಗೆ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ, ಸಂಚಿತ ವೇತನ ಅಥವಾ ಸಂಬಳದ ಆಧಾರದ ಮೇಲೆ ನೇಮಕಗೊಂಡ ವ್ಯಕ್ತಿಗಳಿಗೆ, ನಿವೃತ್ತಿ ನಂತರ ಸರ್ಕಾರಿ ಸೇವೆಗಳಲ್ಲಿ ಮರು ನೇಮಕಗೊಂಡ ವ್ಯಕ್ತಿಗಳಿಗೆ ಇದಾಗುತ್ತೆ. ಏನಂದರೆ ಒಂದು ಎಮರ್ಜೆನ್ಸಿ ಸೇವೆಯನ್ನು ಅವ್ರಿಗೆ ಬೇಕು ಅಂದಾಗ ತಗೊಂಡಿರ್ತಾರೆ. ಸೊ ಭಾರತ ಸಂವಿಧಾನದ 187ನೇ ಅನುಚ್ಛೇದ 3ನೇ ಖಂಡ, 229ನೇ ಅನುಚ್ಛೇದದ 2ನೇ ಖಂಡದ ಅಥವಾ 318ನೇ ಅನುಚ್ಛೇದದ ಬಿ ಉಪಖಂಡದ ಮೇರೆಗೆ ರಚಿಸಲಾದ ನಿಯಮಗಳ ಮೂಲಕ ಯಾವ ವ್ಯಕ್ತಿಗಳ ಸೇವಾ ಷರತ್ತುಗಳನ್ನು ಕ್ರಮಬದ್ಧಗೊಳಿಸಲಾಗಿದೆಯೋ ಆ ವ್ಯಕ್ತಿಗಳಿಗೆ ಇದು ಅನ್ವಯಿಸೋದಿಲ್ಲ. UGC, AICTE, ICAR ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುವ ವ್ಯಕ್ತಿಗಳಿಗೆ, ಅಂದರೆ UGC ಅಂದರೆ ಅವರೆಲ್ಲ ಸೆಂಟ್ರಲ್ ಇದನ್ನು ತಗೊಳ್ತಾರೆ.
ಅಂಡ್ ದೆನ್ ರಾಷ್ಟ್ರೀಯ ನ್ಯಾಯಿಕ ವೇತನ ಆಯೋಗದ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ರಾಜ್ಯ ನ್ಯಾಯಾಂಗ ಸೇವೆಗೆ ಸೇರಿದ ಅಧಿಕಾರಿಗಳು, ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಅಖಿಲ ಭಾರತ ಸೇವೆಗಳಿಗೆ ಸೇರಿದ ವ್ಯಕ್ತಿಗಳಿಗೆ, ಮತ್ತು ಸರ್ಕಾರವು ಆದೇಶದ ಮೂಲಕ ಈ ನಿಯಮಗಳ ಎಲ್ಲ ಅಥವಾ ಯಾವುದೇ ಉಪಬಂಧಗಳ ಪ್ರವರ್ತನೆಯಿಂದ ನಿರ್ದಿಷ್ಟವಾಗಿ ಹೊರತುಪಡಿಸಬಹುದಾದ ಇತರ ಯಾವುದೇ ವರ್ಗ ಅಥವಾ ಪ್ರವರ್ಗದ ವ್ಯಕ್ತಿಗಳಿಗೆ ಇದು ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಈ ನಿಯಮಗಳಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸದ ಹೊರತು ಸರ್ಕಾರ ಎಂದರೆ ಕರ್ನಾಟಕ ಸರ್ಕಾರ, ನೌಕರ ಎಂದರೆ ಸರ್ಕಾರಿ ನೌಕರ, ನಿಮ್ಗೆ ಗೊತ್ತಿದೆ, ಮೂಲ ವೇತನ ಅಂದರೆ ಮೂಲ ವೇತನ, ಜನರಲ್ ಇವು ಕಾಮನ್ನ ಬರುವಂಥ ಇವೆಂಟ್ಗಳು ಅದೆಲ್ಲ ನಿಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ವಾರ್ಷಿಕ ವೇತನ ಬಡ್ತಿ, ಮೂಲ ವೇತನ ಅಂದ್ರೇನು, ಗರಿಷ್ಠ ವೇತನ ಅಂದ್ರೇನು, ಇದೆಲ್ಲ ಸ್ಥಗಿತ ವೇತನ ಅಂದ್ರೇನು ನಿಮಗೆಲ್ಲ ಗೊತ್ತಿದೆ. ಇದು 20, 25, 30 ವರ್ಷಗಳ ಪದೋನ್ನತಿ ರಹಿತ ಸೇವೆಗಾಗಿ ಎದೆ ಹೆಚ್ಚುವರಿ ಬಡ್ತೆ, ಈ ಮುಂದಿನವುಗಳನ್ನು ಒಳಗೊಳ್ಳತಕ್ಕದ್ದಲ್ಲ. ಅಂದರೆ ವಿಶೇಷ ಭತ್ಯೆ, ನಮೂದಿಸಲಾದದ್ದನ್ನು ಹೊರತುಪಡಿಸಿ ವೈಯಕ್ತಿಕ ವೇತನ, ತಾಂತ್ರಿಕ ವೇತನ, ವಿಶೇಷವಾಗಿ ಯಾವುದೇ ಇತರ ಉಪಲಬ್ಧಗಳು. ಪಿಂಚಣಿ ಅಂತ ಹೇಳಿದರೆ, ಈ ನಿಯಮಗಳ ಉದ್ದೇಶಕ್ಕಾಗಿ ಪಿಂಚಣಿ ಎಂದರೆ ಮೂಲ ವೇತನವನ್ನು ಆಧಾರವಾಗಿರಿಸಿ ಲೆಕ್ಕ ಹಾಕಲಾದ ಕುಟುಂಬ ಪಿಂಚಣಿಯನ್ನು ಒಳಗೊಂಡಂತೆ ಪಿಂಚಣಿ. ಓಕೆ, ಆದರೆ ಇದು ನಿವೃತ್ತಿ ಸೌಲಭ್ಯಗಳಾದ ಮರಣ, ಉಪದಾನ, ಪರಿವರ್ತಿತ ನಿವೃತ್ತಿ ವೇತನದ ಮೊತ್ತ, ಅಂತಿಮ ಗಳಿಕೆ, ರಜಾ ಸೌಲಭ್ಯ ಇತ್ಯಾದಿಗಳನ್ನು ಒಳಗೊಳ್ಳುವುದಿಲ್ಲ. ಇನ್ನೂ ಸರಿ ಓದ್ಬಿಡ್ತೀನಿ. ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ನಿವೃತ್ತ ನೌಕರರೆಲ್ಲ ಹೋಗ್ಬಿಟ್ಟು ಒಂದು ಇದನ್ನು ಕೊಟ್ಟಿದ್ರಂತೆ, ಏನು ಮೆಮೊರಂಡಮ್ ಕೊಟ್ಟಿದ್ದೀವಿ ಅಂತ ನಾನು ಕೇಳ್ಪಟ್ಟೆ. ಅದು ಏನು ಅಂತ ನನಗೆ ಹೋರಾಟದ ಬಗ್ಗೆ ಗೊತ್ತಿಲ್ಲ. ಬಟ್ ಇವತ್ತಿನ ಆದೇಶದಲ್ಲಿ ಇದಿದೆ. ಇದನ್ನು ಇನ್ನೂ ಸ್ಪಷ್ಟವಾಗಿ ಓದ್ಬಿಡ್ತೀನಿ. ಈ ನಿಯಮಗಳ ಉದ್ದೇಶಕ್ಕಾಗಿ ಪಿಂಚಣಿ ಎಂದರೆ ಮೂಲ ವೇತನವನ್ನು ಆಧಾರವಾಗಿರಿಸಿ ಲೆಕ್ಕ ಹಾಕಲಾದ ಕುಟುಂಬ ಪಿಂಚಣಿಯನ್ನು ಒಳಗೊಂಡಂತೆ ಪಿಂಚಣಿ. ಓಕೆ, ಆದರೆ ಅದು ನಿವೃತ್ತಿ ಸೌಲಭ್ಯಗಳಾದ ಮರಣ ನಿವೃತ್ತಿ ಉಪದಾನ ಅಂದರೆ DCRG, ಪರಿವರ್ತಿತ ನಿವೃತ್ತಿ ವೇತನದ ಮೊತ್ತ ಅಂದರೆ ಕಮ್ಯುಟೇಷನ್ನು, ಅಂತಿಮ ಗಳಿಕೆ, ರಜಾ ಸೌಲಭ್ಯ ಇತ್ಯಾದಿಗಳನ್ನು ಒಳಗೊಳ್ಳುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ನೋಡೋಣ ಮುಂದೆ ಇನ್ನು ಏನೇನಿದೆ. ಪಿಂಚಣಿ ಸೌಲಭ್ಯಗಳ ಬಗ್ಗೆ ಈ ನಿಯಮಗಳ ಉದ್ದೇಶಕ್ಕಾಗಿ ಪಿಂಚಣಿ ಸೌಲಭ್ಯಗಳೆಂದರೆ ಅನ್ವಯಿಸುವ ನಿಯಮಗಳಲ್ಲಿನ ಅವಕಾಶಗಳನ್ವಯ ಒಬ್ಬ ಸರ್ಕಾರಿ ನೌಕರನಿಗೆ ಲಭ್ಯವಿರುವ ಉಪದಾನ, ಪರಿವರ್ತಿತ ನಿವೃತ್ತಿ ವೇತನದ ಮೊತ್ತ, ಅಂತಿಮ ಗಳಿಕೆ, ರಜಾ ಸೌಲಭ್ಯಗಳನ್ನು ಒಳಗೊಳ್ಳುತ್ತದೆ. ಪಿಂಚಣಿ ಸೌಲಭ್ಯಗಳ ಬಗ್ಗೆ ಪಿಂಚಣಿ ಸೌಲಭ್ಯಗಳು ಅನ್ವಯಿಸುವ ನಿಯಮಗಳಲ್ಲಿನ ಅವಕಾಶಗಳನ್ವಯ ಒಬ್ಬ ಸರ್ಕಾರಿ ನೌಕರನಿಗೆ ಲಭ್ಯವಿರುವ DCRG, ಕಮ್ಯುಟೇಷನ್ನು, ಅರ್ನ್ಡ್ ಲೀವ್ದು ಅದೆಲ್ಲ ಸೌಲಭ್ಯ ಒಳಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಟಿಪ್ಪಣಿ: ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳು ಪದಗಳ ಈ ಮೇಲಿನ ಪರಿಭಾಷೆಯು ಈ ನಿಯಮಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಆದರೆ ಈ ನಿರ್ವಚನೆಯು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಅನ್ವಯಿಸುವ ನಿಯಮಗಳಲ್ಲಿನ ಪದಗಳ ಪರಿಭಾಷೆಗೆ ವ್ಯತಿರಿಕ್ತವಾದುದು ಎಂದು ಭಾವಿಸತಕ್ಕದ್ದಲ್ಲ. ಇದನ್ನು ನೋಡ್ತೀನಿ ಮುಂದೆ ನಾನು. ಮುಖ್ಯ ವೇತನ ಶ್ರೇಣಿ. ವೇತನ ಶ್ರೇಣಿಗಳಿಗೆ ಸಂಬಂಧಿಸಿದಂತೆ ಮುಖ್ಯ ವೇತನ ಶ್ರೇಣಿ ಅಂದರೆ ನಿರ್ದಿಷ್ಟವಾದ ಕನಿಷ್ಠ, ಗರಿಷ್ಠ. ಇದು ನಿಮಗೆ ಗೊತ್ತಿದೆ ಮುಖ್ಯ ವೇತನ ಶ್ರೇಣಿ ಏನಂತ. ಪ್ರಸಕ್ತ ವೇತನ ಶ್ರೇಣಿ ಅಂದರೆ ಕಾಯಂ ಅಥವಾ ಸ್ಥಾನಪನ್ನ ಅಥವಾ ತಾತ್ಕಾಲಿಕ ಸಾಮರ್ಥ್ಯದಲ್ಲಿ 2022 ಜುಲೈ 1ನೇ ದಿನಾಂಕದಂದು ಅವನು ಹೊಂದಿದ್ದ ಹುದ್ದೆಗೆ ಅನ್ವಯವಾಗುವ 2018 ಶ್ರೇಣಿ ಮತ್ತು ಸದರಿ ಹುದ್ದೆಗೆ ಸಂಬಂಧಿಸಿದಂತೆ ಆಯಾ ಪ್ರಕರಣಕ್ಕನುಗುಣವಾಗಿ ಅವನಿಗೆ ಅನ್ವಯವಾಗುವ ವೈಯಕ್ತಿಕ ಶ್ರೇಣಿ ಯಾವುದಾದರೂ ಇದ್ದಲ್ಲಿ, ಮತ್ತು ಸದರಿ ಹುದ್ದೆಗೆ ನೀಡಲಾದ ಪ್ರಸಕ್ತ ಆಯ್ಕೆ ಕಾಲಿಕ ಶ್ರೇಣಿ ಅಥವಾ ಪ್ರಸಕ್ತ ಹಿರಿಯ ವೇತನ ಶ್ರೇಣಿ ಅಥವಾ ಪ್ರಸಕ್ತ ಆಯ್ಕೆಯ ದರ್ಜೆ ವೇತನ ಶ್ರೇಣಿ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಅವನಿಗೆ ನೀಡಿದ್ದಲ್ಲಿ ಅದು ಏನದು ಅಂದರೆ ಪ್ರಸಕ್ತ ವೇತನ ಶ್ರೇಣಿ ಅಂದರೆ ಎಷ್ಟು ಅಂತ. ಓಕೆ ನೋಡಿ, 2018 ವೇತನ ಶ್ರೇಣಿ ಅಂತ ಹೇಳಿದ್ದಾರೆ. 2018ರಲ್ಲಿ ಏನು ವೇತನ ಶ್ರೇಣಿ ಇತ್ತು, 2022 ಜುಲೈನಲ್ಲಿ ಏನು ವೇತನ ಶ್ರೇಣಿ ಇತ್ತು ಅದು ಅನ್ನುವಂಥದ್ದು. ಪ್ರಸಕ್ತ ಆಯ್ಕೆ ಕಾಲಿಕ ವೇತನ ಶ್ರೇಣಿ. ಒಂದು ಹುದ್ದೆಯನ್ನು ಧಾರಣ ಮಾಡಿರುವ ಸರ್ಕಾರಿ ನೌಕರನಿಗೆ ಸಂಬಂಧಿಸಿದಂತೆ ಪ್ರಸಕ್ತ ಆಯ್ಕೆ ಕಾಲಿಕ ವೇತನ ಶ್ರೇಣಿ ಎಂದರೆ ಸದರಿ ಹುದ್ದೆಯ ಸಂಬಂಧದಲ್ಲಿ ಅವನಿಗೆ 1ನೇ ಜುಲೈ 22ಕ್ಕೆ ಪೂರ್ವದಲ್ಲಿ ಕಾಲಕಾಲಕ್ಕೆ ತಿದ್ದುಪಡಿಗೊಂಡಂತೆ KCSR ಕರ್ನಾಟಕ ನಾಗರಿಕ ಸೇವಾ ಕಾಲಬದ್ಧ ಮುಂಬಡ್ತಿ ನಿಯಮಗಳು
1983ರ ಒಪ್ಪಂದ ನಿಯಮಗಳಿಗೆ ಅನುಸಾರವಾಗಿ ಅಥವಾ ಸರ್ಕಾರ ಹೊರಡಿಸಬಹುದಾದ ನಿಯಮ ಆದೇಶಗಳಲ್ಲಿನ ಅವಕಾಶಗಳಂತೆ ಸಂದರ್ಭಾನುಸಾರ ಮಂಜೂರು ಮಾಡಲಾದ ಮುಖ್ಯ ವೇತನ ಶ್ರೇಣಿಯ ಅಂಶವಾದ ಆಯ್ಕೆ ಕಾಲಿಕ ವೇತನ ಶ್ರೇಣಿ. ಪ್ರಸಕ್ತ ಹಿರಿಯ ವೇತನ ಶ್ರೇಣಿ. ವೇತನ ಶ್ರೇಣಿಗಳು ಪ್ರಸಕ್ತ ಆಯ್ಕೆಯ ದರ್ಜೆ ವೇತನ ಶ್ರೇಣಿ. ಓಕೆ, 2018ರ ವೇತನ ಶ್ರೇಣಿ. ಪರಿಷ್ಕೃತ ವೇತನ ಶ್ರೇಣಿ. ಓಕೆ, ಪರಿಷ್ಕೃತ ಆಯ್ಕೆಯ ಕಾಲಿಕ ವೇತನ ಶ್ರೇಣಿ, ಪರಿಷ್ಕೃತ ಹಿರಿಯ ವೇತನ ಶ್ರೇಣಿ. ಈ ಎಲ್ಲ ವೇತನ ಪರಿಷ್ಕರಣೆಗಳು ಕೆಳಗಡೆ ಟೇಬಲ್ ಇದೆ. ನಾನು ನಿಮ್ಗೆ ಅದನ್ನ ಟೇಬಲ್ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದು ಎಷ್ಟು ಪರಿಷ್ಕರಣೆ ಆಗಿದೆ ಅನ್ನೋದನ್ನು ಕೂಡ ಕೆಳಗಡೆ ಟೇಬಲ್ ಇದೆ. ಐ ವಿಲ್ ಶೋ ಯು. ಪರಿಷ್ಕೃತ ಆಯ್ಕೆಯ ದರ್ಜೆ ವೇತನ ಶ್ರೇಣಿ ಅಂದರೆ ಏನು, ಅನುಸೂಚಿ ಅಂದ್ರೆ ಏನು, ಕೋಷ್ಟಕ ಅಂದ್ರೆ ಏನು, ಹುದ್ದೆಗಳ ವೇತನ ಶ್ರೇಣಿ ಅಂದ್ರೆ ಏನು. ಓಕೆ, ಕೋಷ್ಟಕ ಅಂದ್ರೆ ಕೆಳಗಡೆ ಇದೆ, ಅದು ತೋರಿಸ್ತೀನಿ. ಪರಿಷ್ಕೃತ ವೇತನ ಶ್ರೇಣಿ ಇದು ನೋಡಿ, ಯಾವುದೇ ಹುದ್ದೆಗೆ ಮೊದಲನೇ ಅನುಸೂಚಿಯ 3ನೇ ಅಂಕಣದಲ್ಲಿ ಸಂವಾದಿ ನಮೂದಿನಲ್ಲಿ ನಿರ್ದಿಷ್ಟಪಡಿಸಿರುವ ಶ್ರೇಣಿಯಲ್ಲದ ಬೇರೊಂದು ಪರಿಷ್ಕೃತ ಶ್ರೇಣಿಯನ್ನು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚಿಸುವ ಮೂಲಕ 22ರ ಜುಲೈ 1ರಿಂದ ಅಥವಾ ಸೂಕ್ತವೆಂದು ಪರಿಗಣಿಸಬಹುದಾದಂತಹ ಅನಂತರದ ದಿನಾಂಕದಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಬಹುದು. ಕೆಳಗಡೆ ಅದನ್ನ ಏನ್ ಮಾಡಿದ್ದಾರೆ ಅದನ್ನ ನೋಡ್ಕೊಂಡ್ಬಂದ್ಬೇಡ. ಪರಿಷ್ಕೃತ ಆಯ್ಕೆ ಕಾಲಿಕ ವೇತನ ಶ್ರೇಣಿ, ಈ ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಕೆಳಗಡೆ ಕೊಟ್ಟಿದ್ದಾರೆ. ಏನದು ವೇತನ ಶ್ರೇಣಿಗಳ ಬಗ್ಗೆ ಏನೇನು ಪರಿಷ್ಕರಣೆಗಳಾಗಿದೆ ಅನ್ನೋದನ್ನ ಟೇಬಲ್ಲೇ ಕೊಟ್ಟಿದ್ದಾರೆ. ಪರಿಷ್ಕೃತ ವೇತನ ಶ್ರೇಣಿಯ ಅನ್ವಯ ಈ ನಿಯಮಗಳ ಇತರ ಉಪಬಂಧಗಳು ಒಳಪಟ್ಟು ಪರಿಷ್ಕೃತ ವೇತನ ಶ್ರೇಣಿಯು ಜುಲೈ 1, 2022ಕ್ಕೆ ಮುಂಚಿತವಾಗಿ ಸೇವೆಗೆ ಸೇರಿದ ನೌಕರರಿಗೆ, 1ಕ್ಕೆ ಮುಂಚಿತವಾಗಿ ಪ್ರಸಕ್ತ ಆಯ್ಕೆ ಕಾಲಿಕ ವೇತನ ಮಂಜೂರಾದ ನೌಕರ, 1 ಜುಲೈ 22ರ ಮುಂಚಿತವಾಗಿ ಪ್ರಸಕ್ತ ಹಿರಿಯ ವೇತನ ಶ್ರೇಣಿ, ಜುಲೈ 1ಕ್ಕೆ ಮುಂಚಿತವಾಗಿ ವೇತನ ಸರ್ಕಾರಿ ನೌಕರ, ಜುಲೈ 1, 22ಕ್ಕೆ ಮುಂಚಿತವಾಗಿ ಅಥವಾ 22ರ ಜುಲೈ 1ರಂದು ಅಥವಾ ನಂತರದ ತಾನು ಧಾರಣೆ ಮಾಡಿದ್ದ ಹುದ್ದೆಯಲ್ಲದ ಬೇರೊಂದು ಹುದ್ದೆಯ ಸೇವೆಗೆ ಸೇರಿದ ಅಥವಾ ಬಡ್ತಿ ಹೊಂದಿದ ಅಥವಾ ನೇಮಕಗೊಂಡ ಸರ್ಕಾರಿ ನೌಕರ. ಓಕೆ, ಇದೆಲ್ಲ ಅದನ್ನ ಅದು ಇದೇನಂದ್ರೆ ಈ ಮೇಲಿನ ಎಲ್ಲ ಇವುಗಳು ಕೂಡ ಮಂಜೂರು ಮಾಡಬಹುದಾದ ಸರ್ಕಾರಿ ನೌಕರರಿಗೆ ಇದು ಅಪ್ಲೈ ಆಗಬೇಕು ಅನ್ನೋಂಥದ್ದಿದೆ. ಓಕೆ, ಇಲ್ಲಿ ಕೂಡ ಇದೆ ನೋಡಿ, ಸರ್ಕಾರಿ ನೌಕರ ಇದು ಕೂಡ ಮಂಜೂರು ಮಾಡಬಹುದು ಸರ್ಕಾರಿ ನೌಕರ. ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನವನ್ನು ನಿಗದಿಪಡಿಸೋದ್ರ ಬಗ್ಗೆ, ಏನು ವೇತನವನ್ನು ನಿಗದಿಪಡಿಸೋದ್ರ ಬಗ್ಗೆ ಹೇಳಿದ್ದಾರೆ ಅಂದ್ರೆ, ಪ್ರಾರಂಭಿಕ ವೇತನವನ್ನು ಅವನಿಗೆ ಅನ್ವಯವಾಗುವ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಪ್ರತ್ಯೇಕವಾಗಿ ನಿಗದಿಗೊಳಿಸತಕ್ಕದ್ದು. ಅಂದರೆ 1ನೇ ಜುಲೈ 22ರಂದು ಅವನು ಧಾರಣ ಮಾಡಿದ್ದ ಹುದ್ದೆಗೆ ಸಂಬಂಧಿಸಿದಂತೆ ಮೇಲೆ ಹೇಳಿರೋ ಎಲ್ಲದನ್ನು ಇನ್ನೂ ಡೀಟೇಲ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆನಾ. ಸರ್ಕಾರಿ ನೌಕರನೊಬ್ಬನ ಮೂಲ ವೇತನವು 4ನೇ ಅನುಸೂಚಿಯಕ್ಕೆ ಅಂಕಣದಲ್ಲಿ ಕಂಡು ಬರದಿದ್ದಲ್ಲಿ ಅಂತಹ ಪ್ರಕರಣವನ್ನು ಸೂಕ್ತ ಆದೇಶಗಳಿಗೆ ಸರ್ಕಾರಕ್ಕೆ ಕಳಿಸತಕ್ಕದ್ದು. ಇದ್ರದ್ದು ಮುಂದೆ ನಾನು ಇನ್ನು ಕೆಳಗಡೆ ಹೈಲೈಟ್ ಹೋಗ್ತೀನಿ. ಇದು ವೇತನ ಶ್ರೇಣಿ, ಪರಿಷ್ಕೃತ ವೇತನ, ಅದನ್ನೆಲ್ಲ ಹೇಳಿದ್ದಾರೆ. ಇದು ಇನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮುಂದಿನ ವಾರ್ಷಿಕ ವೇತನ ಬಡ್ತಿಯ ದಿನಾಂಕ ಎಷ್ಟು, ಇದು ನಮಗೆ 1ನೇ ಜುಲೈ 22ರಿಂದ ಜಾರಿಗೆ ಬರುವಂತೆ ಅಂತ ಹೇಳಿದ್ದಾರೆ. ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಗೊಳಿಸಿದ ನಂತರ ಅದರ ಮುಂದಿನ ವಾರ್ಷಿಕ ವೇತನ ಬಡ್ತಿಯು ಅವನು ಪ್ರಸಕ್ತ ವೇತನ ಶ್ರೇಣಿಯಲ್ಲಿಯೇ ಮುಂದುವರೆದಿದ್ದರೆ ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಅವನಿಗೆ ಯಾವಾಗ ವೇತನ ಬಡ್ತಿ ಪ್ರಾಪ್ತವಾಗುತ್ತಿತ್ತೋ ಆ ದಿನಾಂಕದಂದು ಪ್ರಾಪ್ತವಾಗತಕ್ಕದ್ದು ಅಂತಿದೆ. ನೋಡಬೇಕು ಇದನ್ನ ಏಜ್ ಅವರು ಹೇಗೆ ಇದನ್ನ, ಈಗ ನಮಗೇನಂದ್ರೆ ಜನವರಿಗೆ ಬರ್ತಾ ಇದೆ ಎಲ್ಲರಿಗೂ, 1ನೇ ತಾರೀಕು ಜನವರಿಗೆ ಆ ತಿಂಗಳು ಇದರಲ್ಲಿ ಯಾರಿಗಿದ್ರು ಅದು ಆ್ಯಡ್ ಆಗುತ್ತೆ. ಬಟ್ ಈಗ ಇದ್ರ ಪ್ರಕಾರ ಏನು ಡಿಸಿಷನ್ ತಗೊಂತಾರೆ ನೋಡಬೇಕು. ಮತ್ತು ಸರ್ಕಾರ ಹೊರಡಿಸುವಂಥ ನಿಯಮಗಳು ಅಥವಾ ಸಾಮಾನ್ಯ ಅಥವಾ ವಿಶೇಷ ಆದೇಶಗಳ ಮೇರೆಗೆ ಅವನಿಗೆ ಬರಬೇಕಾಗಿರುವ ಮತ್ತು ದೊರೆಯುವಂಥ ಯಾವುದೇ ಸ್ಥಗಿತ ವೇತನ ಬಡ್ತಿಯನ್ನು ಸದರ ನಿಯಮಗಳು ಅಥವಾ ಆದೇಶಗಳಿಗೆ ಅನುಸಾರವಾಗಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮಂಜೂರು ಮಾಡತಕ್ಕದ್ದು ಅಂತಿದೆ. ಓಕೆ, ಈಗ ಇದು ಎಲ್ಲ ಏನಂದ್ರೆ ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನ ಹೇಳಿದ್ದಾರೆ. ನಿವೃತ್ತಿ ಅಥವಾ ಮರಣದ ಕಾರಣದಿಂದಾಗಿ ಒಬ್ಬ ಸರ್ಕಾರಿ ನೌಕರರು 1ನೇ ಜುಲೈ
2022 ನಂತರ ಆದರೆ 31ನೇ ಜುಲೈ 2024ಕ್ಕಿಂತ ಮುಂಚೆ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡಲ್ಲಿ ಅವನ ಸೇವೆಯು ಸಮಾಪ್ತಿಗೊಳ್ಳುವ ದಿನಾಂಕಕ್ಕೆ ಹಿಂದಿನ ದಿನಾಂಕದಂದು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿದ್ದ ವೇತನವನ್ನು ಈ ಕೆಳಗಿನ ಉಪಲಬ್ಧಿಗಳನ್ನು ಲೆಕ್ಕ ಹಾಕಲು ಪರಿಗಣನೆಗೆ ತೆಗೆದುಕೊಳ್ಳತಕ್ಕದ್ದು ಅಂತಿದೆ. ಇದು ಸ್ವಲ್ಪ ನಮಗೆ ಪಾಸಿಟಿವ್ ಆಗ್ಬೋದು. ಈ ಲೈನು ಸರ್ಕಾರಿ ನೌಕರನು 1ನೇ ಜುಲೈ 22 ನಂತರ ಆದರೆ 31ನೇ ಜುಲೈ 24ಕ್ಕಿಂತ ಮುಂಚೆ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡಲ್ಲಿ ಅವನ ಸೇವೆಯು ಸಮಾಪ್ತಿಗೊಳ್ಳುವ ದಿನಾಂಕಕ್ಕೆ ಹಿಂದಿನ ದಿನಾಂಕದಂದು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿದ್ದ ವೇತನವನ್ನು ಈ ಕೆಳಗಿನ ಉಪಲಬ್ಧಿಗಳನ್ನು ಲೆಕ್ಕ ಹಾಕಲು ಪರಿಗಣನೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಏನೇನು? ನಿವೃತ್ತಿ ವೇತನ, ರಿಟೈರ್ಮೆಂಟ್ ಪೆನ್ಷನ್, ಫ್ಯಾಮಿಲಿ ಪೆನ್ಷನ್, ಕುಟುಂಬ ಪಿಂಚಣಿಗಳಿಗಾಗಿ. ಇದು ಮುಂಚಿನ ಇದರಲ್ಲೇನೆ ಇತ್ತು. ನೋಡೋಣ ಇನ್ನು ಏನೇನು ಹೇಳಿದ್ದಾರೆ. ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರನ ಫಲಾನುಭವಿಗೆ ಈ ಮೇಲಿನ ಪರಿಷ್ಕರಣೆಯ ಹಣಕಾಸಿನ ಪ್ರಯೋಜನವು 1ನೇ ಆಗಸ್ಟ್ 24ರಿಂದ ಪ್ರಾಪ್ತವಾಗತಕ್ಕದ್ದು. ಪದ ವೃಂದಗಳನ್ನು ವಿಲೀನಗೊಳಿಸುವುದು. ಶ್ರೇಣೀಕೃತ ಬಡ್ತಿಯಲ್ಲಿ 2 ಬೇರೆ ಬೇರೆ ಪದ ವೃಂದಗಳನ್ನು ಹುದ್ದೆಗಳಿಗೆ ಅನ್ವಯಿಸುವ ಪರಿಷ್ಕೃತ ವೇತನ ಶ್ರೇಣಿಗಳು ಸಮನಾಗಿದ್ದಲ್ಲಿ ಅವುಗಳಿಗೆ ಮಾಡುವ ನೇಮಕಾತಿಯನ್ನು ಕ್ರಮಬದ್ಧಗೊಳಿಸುವ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ ಆ ಪದ ವೃಂದಗಳನ್ನು ವಿಲೀನಗೊಳಿಸಲಾಗಿದೆ ಎಂದು ಭಾವಿಸತಕ್ಕದ್ದು. ತೊಂದರೆಗಳನ್ನು ನಿವಾರಿಸುವ ಅಧಿಕಾರ. ಇದು ತುಂಬ ಡಿಟೇಲ್ಡ್ ಇದೆ, ಸುಮಾರು 48 ಪುಟ ಇದೆ. ಇದರದ್ದು ಸ್ವಲ್ಪ ಹೈಲೈಟ್ ನೋಡ್ಬಿಡೋಣ. ಕೊನೆಯದು ಪರಿಷ್ಕೃತ ಆಯ್ಕೆ ದರ್ಜೆ ವೇತನ ಶ್ರೇಣಿಗಳು 3ನೇ ಅನುಸೂಚಿಯಲ್ಲಿ ನಮೂದಿಸಿದಂತೆ ಇರತಕ್ಕದ್ದು ಮತ್ತು ಆಯ್ಕೆ ದರ್ಜೆ ವೇತನ ಶ್ರೇಣಿಗಳನ್ನು ಮಂಜೂರು ಮಾಡಿ ಹೊರಡಿಸಲಾದ ಅನ್ವಯ ಆದೇಶಗಳು ಅಷ್ಟರ ಮಟ್ಟಿಗೆ ಬದಲಾವಣೆಗೊಳ್ಳತಕ್ಕದ್ದು. ಕರ್ನಾಟಕ ರಾಜ್ಯಪಾಲ ಆದೇಶ ಡಾಕ್ಟರ್ ರೈಜು ಸಾಹೇಬರು, ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ, ಇವರು ಸಿಗ್ನೇಚರ್ ಇರುವಂಥ ಒಂದು ಸರ್ಕ್ಯುಲರ್ ಇದು ನೋಡಿ. ಮೊದಲನೇ ನಿಯಮ ಪರಿಷ್ಕೃತ ವೇತನ ಶ್ರೇಣಿಗಳು 17,000 ಇದ್ದಿದ್ದು 27 ಆಗಿದೆ. 18,600 ಇದ್ದಿದ್ದು 29,600 ಇದೆ. 400 ಇದ್ದಿದ್ದು ಇಲ್ಲಿ 650. ಓಕೆ, ಇದು ನೆಕ್ಸ್ಟ್ 725, ಇದು 450. ಇದು ಟೇಬಲ್ 21,400 ಇದ್ದು 34,100 ಇದೆ. ಯಾರ್ಯಾರು ಯಾವ ಶ್ರೇಣಿಗಳಲ್ಲಿ ಇದ್ದಾರೆ ಅನ್ನೋದು ಇದು ಟೇಬಲ್ ಎಲ್ಲರ ಕಡೆಗೂ ಅವೈಲಬಿಲಿಟಿ ಇದೆ. ಇದನ್ನೇ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. 2ನೇ ಅನುಸೂಚಿಯಲ್ಲಿ ವೇತನ ಶ್ರೇಣಿ ಮತ್ತು ಆಯ್ಕೆ ಕಾಲಿಕ ವೇತನ ಶ್ರೇಣಿ. ಓಕೆ, ಇದನ್ನು ಕೂಡ ಪರಿಷ್ಕರಣೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಎಲ್ಲರಿಗೂ ಅವೈಲಬಿಲಿಟಿ ಇದೆ. ಇದನ್ನೇ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 3ನೇ ಅನುಸೂಚಿಯಲ್ಲಿ ವೇತನ ಶ್ರೇಣಿ ಮತ್ತು ಆಯ್ಕೆಯ ದರ್ಜೆ ವೇತನ ಶ್ರೇಣಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1,07,500 ಇದ್ದಿದ್ದು 1,12,000, ಇದು 1,12,000 ಇದ್ದಿದ್ದು 1,18,000 ವೇತನ ಶ್ರೇಣಿಗಳು ಮತ್ತು ಆಯ್ಕೆ ದರ್ಜೆ ವೇತನ ಶ್ರೇಣಿ ಕೋಷ್ಟಕ. ಈ ಪ್ರಕಾರ ಇದು ಚೇಂಜಸ್ ಆಗಿದೆ ಅನ್ನೋದನ್ನು ನಾವು ಗಮನಿಸಬಹುದು. 4ನೇ ಅನುಸೂಚಿ ಪ್ರಸಕ್ತ ವೇತನ ಶ್ರೇಣಿ. ಇಲ್ಲಿ ನೋಡಿ 17,000 ಇದ್ದಿದ್ದು 18,600, ದೆನ್ 27,000 ಇದ್ದಿದ್ದು 29,600 ಬಂದ. ಇಲ್ಲಿ ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ 17,000 ಇದ್ದಿದ್ದು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ 27,000. ಅಲ್ಲಿ ಮೇಲಿತ್ತಲ್ಲ ಅದನ್ನೇ ಇಲ್ಲಿ ಕೆಳಗೆ ಮತ್ತೊಂದು ಅಡಿಷ್ನಲ್ ಆಗಿ ಇದನ್ನು ಟೇಬಲ್ ಸಪ್ರೇಟ್ ಮಾಡಿಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗಬಾರ್ದು ಅಂತ. ಇಲ್ಲಿ ನೋಡಿ ಮತ್ತೆ ಅಗೇನ್ ಪ್ರಸಕ್ತ ಶ್ರೇಣಿಯಲ್ಲಿ ಮೂಲ ವೇತನ 18,600 ಇದ್ದಿದ್ದು 29,600 ಅಂದರೆ ಅದು ಸ್ಕೇಲ್ ಆಫ್ ಪೇ. ಇದು ಇದೇ ಥರ ಕೋಷ್ಟಕ ಯಾರ್ಯಾರ್ದು ಎಷ್ಟೆಷ್ಟು ಬೇಸಿಕ್ ಇದೆ ಆ ಸ್ಕೇಲಲ್ಲಿ ಅದನ್ನು ನಾವು ನೋಡ್ಕೋಬಹುದು. ದೆನ್ 28,950 ಪ್ಲಸ್ 650 ಪ್ಲಸ್ ವೈದ್ಯಕೀಯ ವೇತನ ವೇ ಅಂತಿದೆ. ಇದೇನು ನೋಡ್ತೀನಿ ಕೆಳಗೆ ನೋಡ್ತೀನಿ. ವೇತನ ಇದು ಕೂಡ ಅದೇ ಸೇಮ್ ಟೇಬಲ್. ಅದು ಮೇಲಿತ್ತಲ್ಲ ಅದು ಏನಂದರೆ ಪರಿಷ್ಕೃತ ವೇತನ ಮತ್ತು ಪ್ರಸಕ್ತ ವೇತನ ಅದರ ಡಿಫ್ರೆನ್ಸು ಟೇಬಲ್ಲು. ಈ ಟೇಬಲ್ಲು ಮತ್ತೆ ನಿಮಗೆಲ್ಲರಿಗೂ ಅವೈಲಬಿಲಿಟಿ ಇದೆ, ಗೊತ್ತಾಗುತ್ತೆ. ಏನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಇದು ಕೂಡ ಸೇಮ್ ನೋಡಿ, ಪ್ರಸಕ್ತ ವೇತನ ಪರಿಷ್ಕೃತ ವೇತನ ಇದು ಸರ್ಕ್ಯುಲರ್ ಎಲ್ಲರಿಗೂ ಅವೈಲೇಬಲ್ ಇದೆ. ಹಾಗಾಗಿ ನಾನು ಇದನ್ನ
ಜಸ್ಟ್ ಮುಂದೆ ಹೋಗ್ತೀನಿ. ದ ಸೇಮ್ ಟೇಬಲ್, ಪರಿಷ್ಕೃತ ವೇತನ, ದೆನ್ ಪ್ರಸಕ್ತ ವೇತನ ಶ್ರೇಣಿ ಇಷ್ಟಿದೆ, ಕೋಷ್ಟಕದಲ್ಲಿ ಇದೆ ಇದು. ಇಷ್ಟು ಮಾಹಿತಿಗಳು. ಇಲ್ಲಿ ಇನ್ನೊಂದು ಏನಂದ್ರೆ, ಟೇಬಲಲ್ಲಿ ಇನ್ನೊಂದೇನೋ ಆ್ಯಡ್ ಮಾಡಿದ್ದಾರೆ. ಇದು 2500 ರೂಪಾಯಿ ವೈದ್ಯಕೀಯ, ಏನು ವೈವೇ ಅಂದರೆ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಗೊತ್ತಾಗದೇ ನಾನು ಹೇಳೋದು ತಪ್ಪಾಗುತ್ತೆ. ಇದನ್ನು ನಾನು ಸ್ವಲ್ಪ ನೋಡ್ತೀನಿ, ನೋಡ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಷ್ಟು ಇವತ್ತಿನ ಈ ಆದೇಶದಲ್ಲಿ ಇರತಕ್ಕಂಥ ಒಂದಷ್ಟು ಹೈಲೈಟ್ಗಳು. ಓಕೆ, ಸೊ ಇದರ ಆಧಾರದ ಮೇಲೆ ಈಗ ಏಜಿನವರು ನಮಗೆ ಯಾರ್ಯಾರಿಗೆ ಯಾವ ಬೇಸಿಕ್ಕಿಗೆ ಎಷ್ಟೆಷ್ಟು ಸಂಬಳ ಬರಬೇಕು ಅನ್ನೋದನ್ನು ಅವರು ಬೈಫರ್ಕೇಟ್ ಮಾಡ್ತಾರೆ, ಮಾಡಿ ಅದು HRMS ಅಲ್ಲೇ ಎಲ್ಲ ಆಟೋ ಜನ್ರೇಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನು, ಇನ್ನೂ ಒಂದು ಸರ್ಕ್ಯುಲರ್ ಬೇರೆದು ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಇದೆ, ಅದರೊಟ್ಟಿಗೆ ನಾನು ಮತ್ತೊಂದು ವೀಡಿಯೋನ ನಿಮ್ಗೆ ಹಾಕ್ತೀನಿ, ಇಲ್ಲ ಅಂದರೆ ಅದು ಭಾಳ ಲಾಂಗ್ ಆಗುತ್ತೆ. ಸೊ ಇದು ಒಂದು ಪ್ರೈಮರಿ ಇನ್ಫಾರ್ಮೇಷನ್ನು. ಯಾವುದ್ರ ಬಗ್ಗೆಪ್ಪ ಅಂತ ಹೇಳಿದರೆ, ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮಗಳ ಬಗ್ಗೆ ಈ ಒಂದು ಮಾಹಿತಿಯನ್ನು, ಈ ಸರ್ಕ್ಯುಲರನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ನೀಟಾಗಿ ಬೇಕು ಅಂದರೆ ಯು ಕ್ಯಾನ್ ಗೋ ಥ್ರೂ ದಿಸ್ ಸರ್ಕ್ಯುಲರ್. ಸೊ ಉಳಿದ ಇದರಲ್ಲಿ ಇನ್ನೂ ಒಂದಿಷ್ಟು ಪಾರಿಭಾಷಿಕ ಪದಗಳಿದ್ದಾವೆ ಭಾಳಷ್ಟು, ಅವುಗಳನ್ನು ನಾನು ನಿಮಗೆ ಇನ್ನೊಂದು ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.